ಸಿಬ್ಬಂದಿಗಳಿಗೆ ನಾವು ಕನ್ವೆ ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ಈ ನಿಟ್ಟಿನೊಳಗೆ ಕಾರ್ಯಪ್ರವೃತ್ತರಾಗಬೇಕು. ಅದ್ರ ಜೊತೆಗೆ ಇನ್ನೂ ಒಂದು ವಿಷಯನೂ ಕೂಡ ಹೇಳ್ತೀನಿ. ಹಂಗೇನಾರ ಅಲ್ಲಿ ಇಲ್ಲಿ ಹುಡುಗಿಯರನ್ನ ಚುಡಾಯಿಸೋ ಬಗ್ಗೆ ಏನಾರ ಇತ್ತು ಅಂದ್ರೆ ಅದರ ಬಗ್ಗೆ ಕೂಡ ಎಲ್ಲರೂ ತೆರೆದ ಕಿವಿ ಮತ್ತು ತೆರೆದ ಕಣ್ಣುಗಳನ್ನು ಹೊಂದಿರಬೇಕು ಅನ್ನೋ ವಿಷಯವನ್ನ ನಮ್ಮ ಎಲ್ಲಾ ಸಿಬ್ಬಂದಿಗಳ ಗಮನಕ್ಕೆ ತರ್ತೀನಿ. ಪಟ್ಟಂಗ ಅವೆಲ್ಲ ಹೇಳಿರಿ. ಇದು ಬಸವಣ್ಣನವ್ರು ನಡೆದಾಡಿರ್ತಕ್ಕಂಥ ಜಾಗ, ಮುರ್ತುಜಾ ಖಾದ್ರಿ ಅವ್ರು ನಡೆದಾಡಿರ್ತಕ್ಕಂಥ ಜಾಗ, ಚಿತ್ತರಗಿ ಅಪ್ಪನವರು ನಡೆದಾಡಿರ್ತಕ್ಕಂಥ ಜಾಗ. ಇಲ್ಲಿ ಯಾವುದೂ ಅಂತಹ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲ. ಅದನ್ನು ನಾವು ಚಾಚು ತಪ್ಪದೆ ಶಾಂತಿ ಸೌಹಾರ್ದತೆಗೆ ಒತ್ತು ಕೊಟ್ಟು ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನ ಭರವಸೆಯನ್ನ ತಾವು ನೀಡಿದ್ದೀವಿ. ಆದ್ರೆ ಒಂದೇನಾಗ್ತತಿ ಅಂದ್ರೆ ಇಲ್ಲಿ ಪೀಸ್ ಕಮಿಟಿ ಒಳಗ ನಾವು ಕುಂತು ಮಾತಾಡುವವರು ನೀವು ಹಿರಿಯರ ಬೇರೆ ಇರ್ತೀವಿ. ಅಲ್ಲಿ ಹಲಗೆ ಹಿಡ್ಕೊಂಡು ಹೊಡೆಯವರ ಬೇರೆ ಇರ್ತಾರ, ಬಣ್ಣ ಎರಚವರ ಬೇರೆ ಇರ್ತಾರ. 20 ವರ್ಷದಿಂದ ನಾವು ಸರ್ವಿಸಿಗೆ ಸೇರಿದಾಗ 20 ವರ್ಷಕ್ಕಿಂತ ಹೆಚ್ಚನ ಆಯ್ತು. ಅವಾಗ ಹಿರಿಯರು ಬಂದ್ರು ಅಂದ್ರೆ ಏನ್ ಹೇಳೋ ಕಾಲಿತ್ತು ಅಂದ್ರೆ ಎಲ್ಲೂ ಏನೂ ಆಗುದಿಲ್ಲ, ಎಲ್ಲಾ ಜವಾಬ್ದಾರಿ ನಮ್ದ ಅನ್ನೋ ಕಾಲಿತ್ತು. ಈಗ ಏನಾಗೈತಿ ಅಂದ್ರ ಹಂಗೇನೂ ಆಗುದಿಲ್ರಿ, ಆದ್ರೂ ನೀವು ಒಂದ್ ಸ್ವಲ್ಪ ನಿಮ್ ಹುಷಾರಾಗಿ ನೀವು ಇರ್ರಿ ಹೇಳುವ ಕಾಲ ಬಂದೈತಿ. ಇನ್ನು ಮುಂದೆ ಹೋಗಿ ಬಹುಶಃ ನಮ್ದು ಮುಗಿತ್ರಿ, ಏನಿದ್ರು ನಿಮ್ಮದ ಅಂತ ಹೇಳುವ ಕಾಲ ಬರುವುದು ದೂರ ಇಲ್ಲ ಅನಿಸ್ತೈತಿ. ಇಲ್ಲ, ಹಿಂಗ ನಡ್ದೈತಿ. ಇಲಾಖೆಯನ್ನ ಸುಮಾರು ವರ್ಷಗಳಿಂದ ನೋಡ್ಕೊತ ಬರಾಕತ್ತೀನಿ. ಸಾರ್ವಜನಿಕ ಬದುಕಿನೊಳಗೆ ತಾವು ಕೂಡ ನೋಡ್ಕೊತ ಬರಾಕತ್ತೀರಿ. ಏನಾಗತೈತಿ ಅಂದ್ರ ಇತ್ತಿತ್ಲಾಗಿ ಕಾರಣ ನೂರಾರು ಅದಾವ. ಆದ್ರ ಸಾಮಾಜಿಕ ವ್ಯವಸ್ಥೆ ಏನೈತಲ್ಲ ಅದು ಹಳಿ ತಪ್ಪಾಕತೈತಿ, ಹಿಡಿತ ತಪ್ಪಾಕತೈತಿ. ಕಾಲಾಯ ತಸ್ಮೈ ನಮ ಅಂತ ಹೇಳ್ತಾರ. ಕಾಲ ಹೆಂಗ್ ಬರ್ತೈತಿ ಹೆಂಗ್ ಹೋಗ್ಬೇಕಾಗ್ತೈತಿ. ನಮ್ಮ ಒಬ್ಬರಿಂದ ಯಾವ್ದನ್ನು ಸುಧಾರಣೆ ಮಾಡಕ್ ಆಗುದಿಲ್ಲ. ಅಥವಾ ಇಲ್ಲಿ ಕುಂತವ್ರು ಇಷ್ಟು ಮಂದಿಯಿಂದ ಇಡೀ ವ್ಯವಸ್ಥೆಯನ್ನು ಸುಧಾರಣೆ ಮಾಡಕ್ಕೂ ಆಗುದಿಲ್ಲ. ವ್ಯವಸ್ಥೆ ಏನಿರ್ತೈತಿ ಆ ವ್ಯವಸ್ಥೆಗೆ ತಕ್ಕಂಗ ನಾವು ಕೂಡ ದಾರಿ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಇದೆ ಅದೇ ತಕ್ಕಂತೆ ನಾವು ಪೊಲೀಸ್ ಬಂದೋಬಸ್ತನ್ನು ಮತ್ತು ಆಮೇಲೆ ಪೊಲೀಸ್ ಸಿಬ್ಬಂದಿಯವ್ರನ್ನು ನಾವು ಮಾಡಲೇಬೇಕಾಗತ್ತೆ, ಹಾಕಬೇಕಾಗತ್ತೆ. ಅದೇ ರೀತಿ ನಾವು ಪ್ರತಿ ವರ್ಷದಂತ ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿದಿರಿ ಶಾಂತಿ ಸಭೆ, ಬಟ್ ಆದರೆ ನಮ್ಮ ಸರ್ಕಾರ ಸುತ್ತೋಲೆಗಳ ಪ್ರಕಾರ ಮಾಡಲೇಬೇಕಾಗತ್ತೆ. ತಾವೆಲ್ಲರೂ ಭರವಸೆ ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಅತ್ಯಂತ ಶ್ರೇಷ್ಠವಾದ ಕಪ್ಪು ಮಣ್ಣಿನ ಜೋಳದ ರೊಟ್ಟಿಯನ್ನು ಪವಿತ್ರವಾದ ನೀರನ್ನು ಕುಡಿಯುವ ನಮ್ಮಗಳಲ್ಲಿ ಯಾವತ್ತೂ ಭಿನ್ನ ಭೇದ ಬಂದಿಲ್ಲ, ಮೂಡುವುದೂ ಇಲ್ಲ. ಸೌಹಾರ್ದಿತವಾದ ಶಾಂತಿಯುತವಾದಂತಹ ಬದುಕನ್ನು ನಾವು ಯಾವತ್ತೂ ಬಂದವರು ಮೈಗೂಡಿಸಿಕೊಂಡು ಬಂದವರು. ಮುಂದಿನ ಪೀಳಿಗೆಗೂ ನಾವು ದಾರಿ ಎರೆಯಬೇಕಾದವರು ಹೇಳೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ ನೀವು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಾತನಾಡಿದ್ದಾರೆ. ಮಾತನಾಡ್ತಕ್ಕಂಥ ಸಂದರ್ಭ, ಮಾತನಾಡ್ತಕ್ಕ ಮಾತುಗಳೇ ನಮ್ಮಿಲ್ಲ. ಆದ ಕಾರಣ ಎಲ್ಲರೂ ಕೂಡಿ ಭಾವನಾತ್ಮಕವಾಗಿ ಅವಶ್ಯಕವಾಗಿ ಆಚರಿಸೋಣ. ಯಾವತ್ತು ನಾವು ಹಿಂದೂ ಮುಸ್ಲಿಮನ್ನು ಯಾವತ್ತು ಮಾಡೋಣ ಹೇಳುವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಎರಡು ಹಬ್ಬದ ಒಂದು ವಿಶೇಷತೆ ಎಂದರೆ ಅಧಿಕಾರಿಗಳಲ್ಲಿ ಮದುವೆಯನ್ನು ಹೇಳ್ಕೊತೇನೆ. ಫ್ಯಾಕ್ಟ್ರಿಯಲ್ಲಿ ಭಯಂಕರವಾದಂತ ಸಮಾಜದಲ್ಲಿ ವಾತಾವರಣ ಅಪಘಾತಗಳು ಕೂಡ ಇರ್ತದೆ. ಆ ಒಂದು ನಿಯಂತ್ರಣ ತರಬೇಕಾಗಿದೆ, ವ್ಯವಸ್ಥೆ ಮಾಡಬೇಕಾಗಿದೆ. ಸತ್ಯ ಅಧಿಕಾರಿಗಳು ನಾನು ಮನವಿ ಕೆಲಸ ಮಾಡಬೇಕು ನಿಮ್ಮಲ್ಲಿ ನೆನೆಸುತ್ತಾ ಸಭೆಯಲ್ಲಿ ನಮಗೂ ಕೂಡ ಮಾತನಾಡುವ ಅವಕಾಶ ಕೊಟ್ಟ ಅಧಿಕಾರಿಗಳು ಪೌರಾಣಿಕ ಜಗಳ ದೊಡ್ಡ ಹಾಕಿರ್ತಾರೆ, ನಮ್ಮ ಹಿರಿಯರಲ್ಲಿ ಬಗೆಹರಿಸ್ತಿರ್ತಾರ. ಹಂಗಾದ್ರೂ ಸಹಿತ ನಾವೆಲ್ಲರೂ ಕೂಡಿ ಸಾಮರಸ್ಯದಿಂದ ನಾವೆಲ್ಲ ಎರಡೂ ಹಬ್ಬಗಳನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸೋಣ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ರಾಜ್ಯದಲ್ಲಿನ ಯಾವುದೇ ರೀತಿ ಧರ್ಮ ಜಾತಿ ಭೇದ ಇರಲಾರ್ದ ತಾಲೂಕು ಅಂದ್ರೆ ಅದು ಹುನಗುಂದ ಮತಕ್ಷೇತ್ರ. ನಾವು ಹುನಗುಂದ ಮತಕ್ಷೇತ್ರದಾಗ ಹೇಗೋದಿವಪ್ಪ ಅಂದ್ರೆ ಇಲ್ಲಿ ಧರ್ಮ ಆಧಾರಿತವಾಗಿ ಜಾತಿ ಆಧಾರಿತವಾಗಿ ಯಾವುದೇ ರೀತಿ ಕೆಟ್ಟ ವಿಚಾರಗಳನ್ನು ಮೈಗೂಡಿಸಿಕೊಂಡು ಇದುವರೆಗೂ ಬಂದಿಲ್ಲ. ಮತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಏನೇ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಆದಾಗ ಈ ಊರಿನ ಹಿರಿಯರು ಅಚ್ಚುಕಟ್ಟಾಗಿ ಅದನ್ನ ಅಲ್ಲೇ ನಿಭಾಯಿಸಿಕೊಂಡು ಎರಡೂ ಧರ್ಮದ ಅನ್ಯೂನ್ಯತೆಯ ಬಗ್ಗೆ ಇದುವರೆಗೂ ಸಮಾನತೆ ಮತ್ತು ಗೌರವವನ್ನು ಎಲ್ಲರೂ ಇಟ್ಕೊಂಡು ಬಂದಿದ್ದೀವಿ. ಅದೇ ತೆರನಾಗಿ ಈ ಕ್ಷೇತ್ರದಾಗ ಇನ್ನೂ ಮುಂದುವರಿಲಿ, ಸಂಗಮನಾಥ ಹಾಗೂ ಮುರ್ತುಜಾ ಖಾದ್ರಿ ಅವರ ಆಶೀರ್ವಾದ ಈ ಕ್ಷೇತ್ರಕ್ಕೆ ಇಲ್ಲಂತ ಬಯಸಿ
ಈ ಶಾಂತಿ ಸಭೆಯಿಂದ ಶಾಂತತೆಯಿಂದ ಈಗ ಏನ್ ನಮ್ಮ ಕ್ಷೇತ್ರ ಉಳಿಲ್ಲ ಅನ್ನೋ ಒಂದು ಆಶೆಯಿಂದ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಬುಲೆಟ್ ಗಾಡಿಗೆ ನಾನು ದಿನ ನೋಡ್ತೀನಿ ಅದನ್ನ. ಅದಕ್ಕೆ ಅಂತಹ ಕೆಲಸಗಳನ್ನ ಮೊದಲ ದಯವಿಟ್ಟು ಆ ಗಾಡಿಯನ್ನ ಅವ್ರಿಗೆ ಬುದ್ಧಿ ಹೇಳ್ಯಾರ ಅಂತ ಕೆಲಸಗಳನ್ನ ದಯವಿಟ್ಟು ನಿಲ್ಲಿಸ್ರಿ. ಯಾಕಂದ್ರೆ ಮಕ್ಕಳಿಗೂ ತ್ರಾಸ ಆಗತೈತೆ. ನಾಳೆಗೆ ಮುದುಕರು ಅವರು ಅಡ್ಡಾಡುವ ಹೊತ್ನ್ಯಾಗ ಏನೋ ಬಂತಂತೇಳಿ ಅವರು ಎದುರಿ ಕುಂದ್ರುದು ಬೇಡ. ಅದಕ್ಕೆ ಈ ನಮ್ಮ ಹುನಗುಂದ ನಗರ ಸಾಮರಸ್ಯದ ನಗರ. ಇಲ್ಲಿ ಎಲ್ಲರೂ ಕೂಡಿ ನಾವು ರಂಜಾನ್ನು ಮಾಡ್ತೀವಿ, ಅವರೆಲ್ಲರೂ ಕೂಡಿ ದೀಪಾವಳಿಯನ್ನು ಮಾಡ್ತಾರ, ಹೋಳಿ ಹುಣ್ಣಿನೂ ಮಾಡ್ತೀವಿ. ಅದಕ್ಕೆ ನಮ್ಮಲ್ಲಿ ಆ ತೊಂದರೆ ಏನು ಬರುದಿಲ್ಲ. ಯಾಕಂದ್ರ ಕೋಮು ಸೌಹಾರ್ದತೆಯಿಂದ ನಾವೆಲ್ಲ ಬೆಳೆದು ಬಂದವರು. ಸಲನು ಇದೇ ತರ ಶಾಂತಿ ಸಭೆ ಕರೀತಾರ. ಆದ್ರ ನಮ್ದು ಅಣ್ಣ ಬಸವಣ್ಣನವರ ನಾಡು, ಇಲ್ಲಿ ಜನ್ಮ ತಾಳದಂತ ನಾವು ಮಾನವ ಜನ್ಮ ಏನದ ಎಲ್ಲರೂ ಮಾನವೀಯತೆ ದೃಷ್ಟಿಯಿಂದ ಜೀವನವನ್ನು ಮಾಡಾಕ್ತೀರ. ಯಾಕಂದ್ರ ಇಲ್ಲಿ ಯಾರು ಭೇದ ಭಾವ, ಅವರು ಸಾಬ್ರು, ಇವರು ಹಿಂದೂ, ಇವರು ಅವರು ಒಟ್ಟ ಶಾಂತಿ ಅಶಾಂತಿ ಅನ್ನೋದು ಗೊತ್ತಿಲ್ಲ. ಏನೇ ಬಂದ್ರು ಯಾವ್ದೇ ಕಷ್ಟ ಬಂದ್ರು ಕಾಕ ಬಾ ಅಂತ ಮಾತಾಡ್ಸಕ್ರ ಕಾಕರಿಗಾರ ಕರ್ಯಾಕ್ ಹೋಗ್ತೀವಿ, ಇಲ್ಲಿಕ ನಮ್ಮ ವಕೀಲ್ ಸಾಹೇಬ್ರಿಗಾರ ಕರ್ಯಾಕ್ ಹೋಗ್ತೀವಿ. ನಾವು ಏನಾದ್ರ ನಮ್ಮ ಮನೆಯೊಳಗೆ ಏನ್ರ ಆದ್ರ ಬರ್ರಿ ಸಾಹೇಬ್ರ ಅಂತೇಳಿ. ಯಾಕಪ್ಪ ಅಂದ್ರ ನಾವ್ ಇಲ್ಲಿ ಭೇದ ಭಾವ ಇಲ್ದ ಜೀವನ ಮಾಡಾಕತ್ತೀವಿ. ಅದಕ್ಕ ನಾವೆಲ್ಲರೂ ಒಂದು ಊರಿ ಈ ಸಭೆ, ಈ ರಂಜಾನ್ ಹಬ್ಬ ಮತ್ತು ಹೋಳಿ ಹಬ್ಬ ಯಶಸ್ವಿ ಮಾಡ್ತೀವಿ ಅಂತೇಳಿ ಈ ಸಭೆಯ ಉದ್ದೇಶಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದರಿಂದ ಈ ನಮ್ಮ ಭಾವೈಕ್ಯತೆಯ ಪ್ರತೀಕವಾದಂತ ನಗರ ಯಾವ್ದಾದ್ರ ಇದೆ ಅದು ಹುನಗುಂದ ನಗರ. ಅದೇ ತೆರನಾಗಿ ಎರಡು ಹಬ್ಬಗಳು ಒಂದೇ ದಿನ 2 ದಿನ ಹಿಂದ ಮುಂದೆ ಬಂದಿದ್ದರಿಂದ ಹುಣ್ಣಿಮೆ ಮರುದಿನ ನಮ್ಮಲ್ಲಿ ಹೆಣದ ಶೃಂಗಾರವನ್ನು ಮಾಡಿ ಬಂಡಿ ಬಣ್ಣವನ್ನ ಎರಸ್ತಕ್ಕಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರ. ಅವತ್ತಿನ ದಿನ ಒಂದಿಷ್ಟು ಸಿಬ್ಬಂದಿ ಹೆಚ್ಚಿಗೆ ಬೇಕಾಗಬಹುದು. ಆಮೇಲೆ ಪ್ರತಿ ವರ್ಷವೂ ಕೂಡ ನಮ್ಮ ಹಿರಿಯರದ ಒಂದು ಜವಾಬ್ದಾರಿ ನಮ್ಮ ಹುನಗುಂದ ನಗರದೊಳಗೆ ಯಾವುದೇ ಯುವಕರು ತಿಳುವಳಿಕಿಲ್ಲಾರದೆ ಏನೋ ಮಾಡಿದಾಗ ಸಾಮಾಜಿಕ ಜವಾಬ್ದಾರಿಯಿಂದ ನಾವು ಎಲ್ಲರಿಗೂ ಹೇಳ್ತಕ್ಕಂಥ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಆ ಜವಾಬ್ದಾರಿಯನ್ನ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ಕೊಡುಗೆಯಾಗಿ ನೀಡುವುದರ ಮುಖಾಂತರ ನಮ್ಮ ಹುನಗುಂದ ನಗರ ಭಾವೈಕ್ಯತೆ ಮತ್ತು ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿದೆ. ಅದನ್ನ ನಾವು ಉಳಿಸ್ಕೊಂಡು ಹೋಗ್ತೀವಿ. ಅದಕ್ಕೆ ನಿಮ್ಮೆಲ್ಲ ಸಿಬ್ಬಂದಿಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹಚ್ಚಿದ್ದೇನೆ. ಹಬ್ಬ ಹರಿದಿನಗಳಾದರೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆದಿರ್ತಕ್ಕಂಥದ್ದಿಲ್ಲ, ನಡೆಯುವುದೂ ಇಲ್ಲ. ನನ್ನ ಆತ್ಮವಿಶ್ವಾಸ. ಕಾರಣ ಏನಂತಂದರೆ ನಾವಿಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗೆ ಕೂಡಿ ಬೆಳ್ಕೊಂಡು ಬಂದೇವೆ. ಅವರ ಹಬ್ಬದಲ್ಲಿ ನಾವು ಭಾಗವಹಿಸಿರ್ತೀವಿ, ಅವರ ಹಬ್ಬದಲ್ಲಿ ನಮ್ಮ ಹಬ್ಬದಲ್ಲಿ ಅವರು ಭಾಗವಹಿಸಿರ್ತಾರೆ. ಸದಾಕಾಲ ಇದೇ ರೀತಿ ನಡೆದುಕೊಂಡು ಬಂದಿರೋದ್ರಿಂದ ಅದಕ್ಕೆ ಅವಕಾಶ ಇಲ್ಲ. ಬೇರೆ ಯಾವುದೋ ಘಟನೆಗಳು ನಡೆದಾಗ ಸಣ್ಣ ಪುಟ್ಟ ಏನಾದರೂ ಬಂದಿರ್ಬೋದು, ಅದು ಕೂಡ ಸರಿ ಹೋಗ್ತದೆ. ಇಲ್ಲಿ ಹಿರಿಯರೆಲ್ಲರೂ ಸೇರಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಮನಸ್ಸುಗಳು ಒಳ್ಳೆ ಮನಸ್ಸುಗಳು, ನಮ್ಮ ಹುನಗುಂದದ ಎಲ್ಲರ ಮನಸ್ಸುಗಳು ಯಾವುದೇ ಜನಾಂಗದವರು ಇದ್ದರೂ ಒಳ್ಳೆ ಮನಸ್ಸುಗಳಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವು ಹೊರಗಡೆ ಆಗ್ತಕ್ಕಂಥ ಸಣ್ಣ ಪುಟ್ಟ ಘಟನೆಗಳಿಗೆ ಇದೆಲ್ಲ ಕಾರಣ ಆಗೋದಿಲ್ಲ ಅನ್ನುವಂಥ ಭಾವನೆ. ಆದರೆ ಪರೀಕ್ಷೆಗಳು ನಡೆದಿರೋದ್ರಿಂದ ಬಹಳಷ್ಟು ಮಕ್ಕಳುಗಳಿಗೆ ತೊಂದರೆ ಆಗ್ತದೆ. ಮಾಡಿ ಅವತ್ತು ಬೇಗ ಬಹಳ ಆದ್ರೆ 11 ಗಂಟೆಗೆ ಅವರು ಅದನ್ನ ಮುಗಿಸ್ತಕ್ಕಂಥ ಕೆಲಸ ಮಾಡೋದು ಯೋಗ್ಯ ಅಂತಕ್ಕಂಥ ನನ್ನ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತೇನೆ. ಆ ಕಾರಣಕ್ಕಾಗಿ ಇಲ್ಲಿ 2 ಹಬ್ಬಗಳಿಗೆ ನನ್ನ ಎಲ್ಲಾ ಜನಾಂಗದವರಿಗೆ ಶುಭಾಶಯಗಳನ್ನ ಈ ಮೂಲಕ ಹೇಳಿ, ನಾವು ಯಾವಾಗಲೂ ಕೂಡ ಶಾಂತಿ ಪ್ರಿಯರು, ಶಾಂತಿಯುತವಾಗಿ ಎಲ್ಲ ಹಬ್ಬಗಳನ್ನ 2 ಹಬ್ಬಗಳನ್ನ ಆಚರಿಸ್ತೀವಿ ಅಂತ ಹೇಳಿ ನನಗೆ ಇವತ್ತು ಈ ಸಭೆಯಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೂ ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತುಗಳ ಮುಗಿಸ್ತೇನೆ. ತಾರೀಕು ಬಣ್ಣ ಇದೆ, ಅವತ್ತ ಶುಕ್ರವಾರ ದಿನನೂ ಇದೆ. 14 ಕಾಮನ್ ಸುಡುವುದರಿಂದ 15ಕ್ಕೆ ಸಮಸ್ಯೆ ಇಲ್ಲ. ಈ ಪರಂಪರೆಯಾಗಿ ನಮ್ಮ ಹಿರಿಯರೆಲ್ಲರೂ ತಾವು ಹೇಳಿದ್ದಾರೆ, ಯಾವುದೇ ರೀತಿಯ ಕಾಶ್ಮೀರ ಇಲ್ಲ ಮನಸ್ಸಿನಲ್ಲಿ. ಎಲ್ಲರೂ ನಾವು ಸಂತೋಷದಿಂದ ಹೋಳಿನೂ ಆಚರಿಸ್ತೀವಿ, ರಂಜಾನ್ ಆಚರಿಸ್ತೀವಿ ಅಂತೇಳಿ ಜೈ ಹಿಂದ್. ಎಲ್ಲ ಊರಿನ ಗಣ್ಯಮಾನ್ಯರು ಇಲ್ಲಿ ಕೂಡಿ ವಿಷಯಗಳನ್ನು ಚರ್ಚೆ ಮಾಡಕ ಕೂಡಿದ್ದಕ್ಕ ಎಲ್ಲರಿಗೂ ನನ್ನ ಅನಂತ ವಂದನೆಗಳು. ಪ್ರತಿ ವರ್ಷನೂ ಈ ರೀತಿ ಹಬ್ಬ ಈಗ 2 ವರ್ಷ ಆಯ್ತು ಕೂಡೇ ಬಂದ್ರು ಕೂಡ ಇವತ್ತಿನವರೆಗೂ ಏನೈತಿ ಊರೊಳಗ ಯಾವುದೇ ಗಲಾಟೆ ವಗೇರೆ ಏನು ಸಂದರ್ಭಗಳು ಒದಗಿ ಬಂದಿಲ್ಲ. ಆದರೂ ಕೂಡ ಏನೈತಿ ಮುಂದಾದ್ರೂ ಕೂಡ ಏನೈತಿ ನಮ್ಮ ಹುನಗುಂದದಲ್ಲಿ ಇದೇ ಶಾಂತಿಯಿಂದ ಏನೈತಿ ಮಾಡ್ಕೊಂತ ಹೋಗಾಕ ಎಲ್ಲ ಯುವಕರು ಕೂಡ ಇವತ್ತಿನ ದಿವಸ
ಎಲ್ಲರಿಗೂ ಸಹಕಾರ ಕೊಟ್ಟು ನಡೆದುಕೊಂಡು ಹೋಗ್ತಾರ.